ಗಾಯ್ಸ್ ನಮ್ಮ ಅಣ್ಣ ಕೊಡಿಸಿರೋದು ನಾನಿನ್ನೂ ಫುಲ್ ಡ್ರೀಮಿಂಗಲ್ಲೇ ಇದ್ದೀನಿ. ಒಂದು ಜೀವನ್ಗೆ ಲೈಟಾಗಿ ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ಏನಾದ್ರು ಮಾಡಿದೆ ಎಷ್ಟು ಕ್ಲೀನಾಗಿ ತೋರಿಸ್ತಲ್ಲಮ್ಮ. ಇವಾಗ ಹೋಗ್ಲಿ ಬಿಡು. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ವಿಡಿಯೋ. ನನ್ನ ತಮ್ಮನ ಬರ್ತಾಳೆ 12 ಗಂಟೆ ಸೆಲೆಬ್ರೇಟ್ ಮಾಡೋಣ ಅಂತ ಕೇಕ್ ಬುಕ್ ಮಾಡಿದ್ದೆ. ಇವಾಗ ಕೇಕ್ ತಂದು ಕೊಟ್ಟೋದ್ರು. ಸೆಲೆಕ್ಟಾಗಿ ಮಲ್ಕೊಂಡಿದ್ದಾನೆ. 12 ಗಂಟೆಗೆ ಸಿಗ್ತೀನಿ, ಬನ್ನಿ. ಗಾಯ್ಸ್, ನಮ್ಮಮ್ಮನೂ ಮಲಗಿದ್ದು ಇಲ್ಲೇ ಇದ್ದವ್ರೆ. ಸಕ್ಸಸ್ಫುಲ್ ನನ್ನ ಪ್ಲ್ಯಾನೆಲ್ಲ ಹಾಳು ಮಾಡಿರೋದು ನಮ್ಮಮ್ಮನೇ. ನಗ್ತವ್ರೆ. ಏನಾದ್ರು ಮಾಡಿದೆ ಎಷ್ಟು ಕ್ಲೀನಾಗಿ ತೋರಿಸ್ತಲ್ಲಮ್ಮ. ಇವಾಗ ಹೋಗ್ಲಿ ಬಿಡು. ಯಾವತ್ತಿದ್ರೂ ಗೊತ್ತಾಗ್ಬೇಕು ಏನಾದ್ರಲ್ಲಿ ಏನಾಗುತ್ತೆ. ಇದಕ್ಕೆ ಯಾಕಮ್ಮ ಸರ್ಪ್ರೈಸ್? ಅವನ್ನೇ ಕರ್ಕೊಂಡು ತಗೊಬತ್ತಿದ್ನಲ್ಲಮ್ಮ. ನಾನು ಏನು ಮಾಡಿದ್ರೆ ಖುಷಿ ಪಡ್ತೇನೆ ಬಿಡು, ಆಯ್ತಾ? ಇರಲಿ ಹಾಂ. ಇವಾಗ ಒಂದು ವೀಡಿಯೋ ಆಗೈತೆ, ಈಗ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಲ್ಲ. ಕೇಕ್ ಎಲ್ಲ ಕಟ್ ಮಾಡಿಸಿ ಸರ್ಪ್ರೈಸ್ ಮಾಡಿ ನಾಳೆ ಪೂರ್ತಿ ಜೀವನ ವ್ಲಾಗ್ ಮಾಡಲಿ ಅಂತ ಫೋನ್ ಕೊಡ್ತೀನಿ ಅಂತೀಯ. ಕೊಡು, ಬಟ್ ಅವ್ನು ನನ್ನ ಜೊತೆ ಆಫೀಸಿಗೆ ಬರ್ತಾನಲ್ಲ. ಅಲ್ಲೇ ಎತ್ಕೊಂಡು ಹೋಗ್ತಾನೆ ಫೋನಲ್ಲಿ ಅಲ್ದೇನೆ. ಇದಾ ಎತ್ಕೊಬಂದ್ಬಿಟ್ಟು ಏನು ಮಾಡ್ತಾನೆ? ವ್ಲಾಗ್ ಮಾಡ್ಕೊಂಬರ್ತಾನೆ. ಹೆಂಗಿದೆ ಐಡಿಯಾ? ಓಕೆ ಡನ್. ನೀನು ಫೋನ್ ಇಲ್ದಿರ ಇರ್ತೀಯಾ? ಇರ್ತೀನಿ, ಒಂದು 2 ಅವರ್ ತಾನೆ. ಬಟ್ ಬಸ್ಸಲ್ಲಿ ಕಳಿಸ್ಬೇಕಾದ್ರೆ ಭಯ ಅಷ್ಟೇ ಫೋನ್ದು ಒಂದು. ನೋಡೋಣ ಐಶ್, ಏನು ನೋಡೋಣ. ಹೋಗಿ ಬಂದಮೇಲೆ ವೀಡಿಯೋ ಮಾಡೋದಾ? ನನ್ನ ಮೊಬೈಲ್ ಮಾಡಿಸ್ಬಿಟ್ಟು ಕಳ್ಸಿದ್ರೆ ಎಡಿಟ್ ಮಾಡ್ಕೊಂತೀಯಾ? ನಿನ್ನ ಫೋನಲ್ಲಿ ಕ್ಲಾರಿಟಿ ಬರುತ್ತಾ? ಫೋನೇ ಸತ್ತು ಬಿದ್ದೋಗೈತೆ ಅದು. ಹೊಸ ಫೋನ್ ತಗೋಬೇಕು. ಹೊಸ ಫೋನ್ ತಗೊಡ್ತೀನಿ. ಯಾವಾಗ ನೋಡೋಣ, ಕಾಸು ಬರಲಿ ತಗೊಡ್ತೀನಿ. ಯೂಟ್ಯೂಬಲ್ಲಂತೂ ₹1 ಬರ್ತಾಯಿಲ್ಲ. ನಾನು ಕಾಸು ದುಡಿದ್ಮೇಲೆ. ಏನಂತೀಯ? ಓಕೆ ಡನ್. ಓಕೆ ಏನು ಅನಿಸ್ತೈತೆ ನನ್ನ ತಮ್ಮಂಗೆ ನಾನು ಗಿಫ್ಟ್ ಕೊಡ್ಸಿರೋದು? ಖುಷಿ ಆಗ್ತೈತೆ. ಹಿಂಗೆ ಅಣ್ಣ ತಮ್ಮದಿರು ಜಗಳ ಆಡಬೇಡಿ. ಅವನೇನೇ ಒಂದು ತಪ್ಪು ಮಾಡಿದ್ರು ಹೊಡೆದು ಬೈದು ಹೇಳ್ಬೇಡ. ಪ್ರೀತಿಯಿಂದ ಹೇಳ್ಬಿಟ್ಟು ಅವ್ನು ತಪ್ಪು ಮಾಡ್ತಿರೋದು ತಪ್ಪಪ್ಪ, ಹಿಂಗೆ ಮಾಡೋಣ, ಅಂಡರ್ಸ್ಟ್ಯಾಂಡಿಂಗಲ್ಲಿರು. ನಿನಗೆ ಮಾತಿಗೆ ಮುಂಚೆ ಮೂಗ್ ಮೇಲೆ ಕೋಪ. ಪಾಪ ಅವನು ಎದ್ರಕೊಂತಾನೆ, ಅವನು ಹಂಗೆ ಮಾಡಬೇಡ. ಇರೋದು ಇಬ್ಬರು ಅನುಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವನೊಂದು ತಪ್ಪು ಮಾಡಿದ್ರು ನೀನು ಅಣ್ಣ ಸಹಿಸ್ಕೊ, ಆಯಿತಾ? ಹಂಗಂತ ನಿನ್ನನ್ನು ಇದು ಮಾಡ್ತಿಲ್ಲ, ತಮ್ಮ ಅಲ್ವಾ ಅವನು. ಅಡ್ಜಸ್ಟ್ ಮಾಡ್ಕೊಂಡು ಸಹಿಸ್ಕೊಂಡು ಅವ್ನಿಗೊಂದು ಒಳ್ಳೆ ಬುದ್ಧಿ ಮಾತು ಹೇಳ್ಕೊಂಡು ನಿನ್ನ ಜೊತೆಲಿ ಅವನು ಕರ್ಕೊ. ಇಬ್ಬರು ಬೆಳೀರಿ, ಇಬ್ಬರು ಖುಷಿಯಾಗಿರಿ. ಇರೋದಿಬ್ಬರು. ಆವಾಗಿನ ಕಾಲದಲ್ಲಿ 10-12 ಜನ ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡೋರು. ಈಗ ಇಬ್ಬಿಬ್ಬರನ್ನ ಒಬ್ಬೊಬ್ಬರನ್ನ ಮನೇಲಿ ಮೇಂಟೈನ್ ಮಾಡೋದು ನಮಗೆ ಕಷ್ಟ ಆಗ್ಬಿಟ್ಟೈತಿ. ಚಿಕ್ಕ ವಯಸ್ಸಿಂದ ಅವ್ನು ಹೆಂಗೆ ನೋಡ್ಕೊಂಡಿದ್ದೀನಿ ಅಷ್ಟು ಗೊತ್ತಾಗಲ್ಲ. ನೋಡ್ಕೊಂಡಿದ್ಯಾ? ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡಿದ್ಯಾ, ಇಲ್ಲ ಅಂತಿಲ್ಲ. ಅವಾಗ ಅವನಿಗೆ ಬುದ್ಧಿ ಇರಲಿಲ್ಲ, ಇವಾಗ ಅವನಿಗೆ ಬುದ್ಧಿ ಬಂದಿದೆ. ಈಗ ನಾನೇ ಆಗಲಿ ನೀನೇ ಆಗಲಿ ಬೈದರೆ ಅವನಿಗೂ ಮನ್ಸಿಗೆ ಬೇಜಾರಾಗುತ್ತೆ ಅಲ್ವಾ? ದೊಡ್ಡನಾಗ್ತವೆ. ನಾನು ಏನು ಕೇಳಿದ್ದು, ಗಿಫ್ಟ್ ತಗೊಟ್ಟಿದ್ದು ಹೆಂಗೆ ಅನಿಸ್ತೈತೆ? ಕಾಸಲ್ಲಿ ದುಡ್ದಿರೋದು ಅಂದರೆ ನಮ್ಮಮ್ಮ ನನಗೆ ಬುದ್ಧಿವಾದ ಹೇಳ್ತೈತಿ. ನೀನು ಗಿಫ್ಟ್ ತಗೊಟ್ಟಿರೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು. ಇದೇ ಪ್ರೀತಿ ತಮ್ಮನ ಮೇಲೆ ನಿನಗಿರಲಿ ಅಂತ. ಅವನಿಗೆ ನಿನ್ನ ಕಂಡ್ರೆ ಸಖತ್ತು ಪ್ರೀತಿ, ಗೊತ್ತಲ್ವ ನಿನಗೇನೆ ಅವನು. ಆದರೆ ನೀನು ಬೈತಿ ಅಂತ ಎದ್ರಕೊಂತಾನೆ ಅಷ್ಟು ಬಿಟ್ಟರೆ ಏನೂ ಇಲ್ಲ. ಅದಕ್ಕೇ ಇಷ್ಟು ಪ್ರೀತಿ ಇರೋನು ಅವ್ನು ತಪ್ಪು ಮಾಡೋದು ಅದನ್ನೇ ಪ್ರೀತಿಯಿಂದ ಹೇಳು ಅಂತ ಹೇಳ್ತಾರದು ನಿನಗೆ, ಬೈಬೇಡ ಅಂತ. ಗಾಯ್ಸ್, ನಾನು ಅದೇ ಓದ್ಬಿಟ್ಟು ಹೇಳಿದ್ನಲ್ಲ, 2-3 ವರ್ಷ ಏನೂ ಕೊಡಿಸಿಲ್ಲ ಅವನಿಗೆ. ಪ್ರತಿ ಬರ್ತಡೇ ಏನೂ ಮಾಡಿಲ್ಲ. ಅವ್ನಿಗೆ ಹುಷಾರಿರ್ತಿರ್ಲಿಲ್ಲ, ಏನೋ ಒಂದಿರೋದು. ಸತಿ ಅಜ್ಜಿ ಸತ್ತೋಯ್ತಲ್ಲ. ಅದಕ್ಕೆ ಈ ವರ್ಷ ಅಜ್ಜಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದ್ನಲ್ಲ ಹಾಸನಲ್ಲಿ. ಜೀವನ್ಗೆ ಅಮ್ಮ ಬೇರೆ ಆಗಿತ್ತು. ಓಕೆ ಕಟ್ ಮಾಡಿಸಿದೆ ನಾನು ಅಷ್ಟೇ. ಈ ವರ್ಷ ಅದಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ಗಿಫ್ಟ್ ನೋಡಿ. ಏನು ಗೈಸ್, ದುಡ್ಡು ಯಾವುದೇ ಕಾರಣಕ್ಕೂ ನಂಗೆ ಮ್ಯಾಟ್ರ್ ಆಗಲ್ಲ. ಅವ್ನು ಚೆನ್ನಾಗಿರ್ಬೇಕು ಅಷ್ಟೆ. ಏನು ಹೇಳ್ತೀಯ? ಅಷ್ಟೇ. ದುಡ್ಡು ಇವತ್ತಲ್ಲ ನಾಳೆ ದುಡಿತೀನಿ ಗೈಸ್. ನಾನು ಆ ದುಡ್ಡು ಬಗ್ಗೆ ಟೆನ್ಷನ್ ಇಲ್ಲ ನನಗೆ. ಕೊಡಿಸ್ಬೇಕಾಗಿತ್ತು, ಕೊಡಿಸಿದ್ದೀನಿ. ಅವನಿಗೆ ಬೆಳ್ಳಿ ಚೈನು ನನಗೂ ಬೇಕು ಮಮ್ಮಿ ಅಂತ ಅಂತಿದ್ದ. ಬಟ್ ಇವಾಗ ಖುಷಿ ಆಗ್ಬಿಟ್ರೆ ಖುಷಿ. ನನಗೆ ಯಾವಾಗ ಹಂಗೆ ಅನಿಸಿದ್ದು ಅಂದರೆ, ನಾನು ಸ್ನಾನ ಮಾಡಿ ಬಂದಾಗೆಲ್ಲ ಚೈನ್ ಮುಟ್ಟು ನೋಡೋದು ನಂದು. ಅದಕ್ಕೆ ನಾನು ಫುಲ್ ಕೊಡಿಸ್ಬೇಕು ಅಂತ ಫಿಕ್ಸ್ ಆಗಿ ನಾನು ಕೆಲ್ಸಕ್ಕೆ ಹೋಗಿ ಬಂದಾಗೆಲ್ಲ ₹500 ಎತ್ತಿತ್ತಿದ್ದೆ ನನ್ನ ಬರ್ತಡೇಗೆ ಅಂತಲೇ. ಫೈನಲ್ ಇವಾಗ ತಗೊಡ್ತಾ ಇದ್ದೀನಿ ಅಷ್ಟೇ. ಏನು ಹೇಳ್ತೀಯ? ಖುಷಿ ಆಯಿತು ನನಗೂ. ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಕೊಡಿಸ್ತೀನಿ ಅಂತ? ಇಲ್ಲ, ಬೇರೆ ಏನಾದರೂ ಗಿಫ್ಟ್ ಕೊಡಿಸ್ತೀಯ ಅಂತ ಅಂದ್ಕೊಂಡೆ. ನಮ್ಮಮ್ಮ ಆಟ ಸಾಮಾನು ಕೊಡಿಸ್ತೀನಿ ಅಂತ ಅಂದ್ಕೊಂಡ್ಬಿಟ್ರಿ. ನಾನೇನು ಅಂದ್ಕೊಂಡೆ, ಅವ್ನಿಗೆ ಕಾರೆಲ್ಲ ಇಷ್ಟ ಅಲ್ವಾ, ಈ ರಿಮೋಟ್ ಕಾರು ಆ ಥರದ್ದು ಏನಾದರೂ ತಗೊಡ್ತೀಯಾ ಒಂದು 500 ₹1000 ಬಜೆಟಲ್ಲಿ ಅಂತ ಅಂದ್ಕೊಂಡೆ. ಬಟ್ ಬೆಳ್ಳಿ ಚೈನ್ ಇವಾಗ ಬೆಳ್ಳಿ 270 ರೂಪಾಯಿ ಗ್ರಾಮು.
ಇವಾಗ ಇಷ್ಟು ತಂದು ಕೊಟ್ಟಿದ್ದು ಇದನ್ನು ಎಷ್ಟು 2,500-3,000 ರೂಪಾಯಿ. ಇವಾಗ ಈ ಗಿಫ್ಟ್ ಕೊಟ್ಟಿರೋದಕ್ಕೆಲ್ಲ ನೀನು ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಐತಲ್ವ ತಮ್ಮನಿಗೆ, ಅದು ಖುಷಿ. ಸೊ ಬನ್ನಿ ಗಾಯ್ಸ್, ನಾನು ಎದ್ದೋಣ, ಕೇಕ್ ಕಟ್ ಮಾಡ್ಸೋಣ. ವಿಡಿಯೋ ತುಂಬ ಲೆಂತ್ ಆದರೆ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ, 2 ವಿಡಿಯೋ. ನೆಕ್ಸ್ಟ್ ವಿಡಿಯೋ ಅವ್ನ ಬರ್ತಡೇ ಪೂರ್ತಿ ವಿಡಿಯೋ ಅವನೇ ಮಾಡ್ತಾನೆ. ಅವನಿಗೆ ಫೋನ್ ಕೊಡ್ತೀನಿ ಬ್ಲಾಗ್ ಮಾಡೋಕ್ಕೆ. ಅವ್ನು 12 ಗಂಟೆಗೆ ಎದ್ದೇಳಿಸಿ ಅವ್ನು ಕೇಕ್ ಕಟ್ ಮಾಡ್ಸೋಣ, ಅವ್ನ ರಿಯಾಕ್ಷನ್ ತೊಗೊಳೋಣ. ಬನ್ನಿ. ನನಗೆ ಅಸೈನ್ಮೆಂಟ್ ಕೊಟ್ಬಿಟ್ಟವ್ರೆ. ಅಸೈನ್ಮೆಂಟ್ ಬರ್ದು ಸಾಕಾಗ್ಬಿಟ್ಟೈತೆ ನನಗಂತೂ. ಎಷ್ಟು ಬರೀಬೇಕಂದ್ರೆ ಅವಾಗಿಂದ ಬರಿತಾನೆ ಇದ್ದೀನಿ. ಅಲ್ಲೊಂದು ಬುಕ್ ಬರೆದಿಕ್ಕಿದ್ದೀನಿ, ಇಲ್ಲೊಂದು ಬುಕ್ ಬರಿತಾ ಇದ್ದೀನಿ. ಎಷ್ಟು ಬರೀಬೇಕು ನೋಡಿ. ಗ್ಯಾಸ್ ನನ್ನ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಕಮೆಂಟ್ ಮಾಡಿ. ಬನ್ನಿ ಗ್ಯಾಸ್, ಬರೀತೀನಿ 12 ಗಂಟೆ ಗಂಟ ಬರೆದು ನಾನು ನಿಮಗೆ ಸಿಗ್ತೀನಿ. ಗಾಯ್ಸ್ ಫೈನಲ್ ಟೈಮ್ 12 ಗಂಟೆಗೆ ಇನ್ನು 2 ನಿಮಿಷ ಇದೆ. ನೋಡಿ ಅಲ್ಲಿ ಏನಪ್ಪ ಸಿಗುತ್ತೆ ಕೇಕ್ ನೋಡಿ ಹೆಂಗಾಗೈತಿ. ಸರಿಯಾಗಿ ತಂದಿಲ್ಲ, ಅವ್ರಿಗೆ ಫೋಟೋ ಹೊಡೆದು ಕಳಿಸ್ತೀನಿ ಗಾಯ್ಸ್. ಫೋಟೋ ಹೊಡೆದು ಕರೆಕ್ಟಾಗಿ ಅವ್ರು ತಂದಿಲ್ಲ. ಏನೋ ಒಂದೊಂದೆಲ್ಲ ಒಂದೊಂದು ಆಯ್ತಾ ಇರೋದು. ಯಾವುದೂ ಕರೆಕ್ಟಾಗಿ ಆಗಲ್ಲ ಕೆಲಸ ಅಂತ ಗೊತ್ತಿರೋದು. ಅಂದ್ಕೊಂಡೆ ಏನೆಲ್ಲ ಕರೆಕ್ಟ್ ಆಗತ್ತಿದೆ ಕೆಲಸ, ಒಂದು ಕರೆಕ್ಟಾಗಿ ಆಗಿಲ್ವಲ್ಲ, ಇಲ್ಲ ಅಡ್ವರ್ಟ್ ಆಗ್ತಿಲ್ವ ಅಂತ. ಆಗೈತೆ ಕರೆಕ್ಟಾಗಿ. ಕರೆಕ್ಟಾಗಿ ಎದುರಿಸ್ತೀನಿ ನನ್ನ. ಟೈಮ್ ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ರೆಡಿ, ಕೇಕ್ ರೆಡಿ. ಲೆಟ್ಸ್ ಗೋ. ಒಂದು ಜೀವನ್ಗೆ ಲೈಟಾಗಿ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ನಮ್ಮ ಇನ್ನೊಂದು ಬಾಕ್ಸ್ ಇತ್ತು. ಆ ಬಾಕ್ಸ್ಗೆ ಇದ್ರ ಮೇಲಿರೋ ಸ್ಟಿಕ್ಕರ್ ಎಲ್ಲ ಕಿತ್ತಿ ಇದಕ್ಕೆ ಅಂಟಿಸಿದ್ದೀನಿ. ಅಷ್ಟು ಈ ಗಿಫ್ಟ್ ಕೊಡ್ತೀನಿ, ನೋಡೋಣ ಬನ್ನಿ. ಟೈಮ್ ಆಯಿತಾ? ಟೈಮ್ ನೋಡೋಣ. ಟೈಮ್ ಆಯಿತಾ? ರಿಸಲ್ಟ್ಸ್. ಜೀವನ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಗಾಬರಿ ಆಗ್ಬಿಟ್ಟವನೇ. ಕಟ್ ಮಾಡಿ ಬೆಶೀಟ್ ಹಾಕು. ಕರೆಕ್ಟಾಗಿ ಶರ್ಟ್ ಹಾಕೊಳ್ಳೋ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. Happy birthday to you, happy birthday to you, happy birthday to you, dear Jeevan, happy birthday to you. ಸ್ವಲ್ಪ ಕಟ್ ಮಾಡಿಲ್ಲ. ಎಷ್ಟು ವರ್ಷ ಜೀವನ್ ಇವಾಗ ನಿನಗೆ? 14 ವರ್ಷ. ಯಪ್ಪ, ಅಂತೂ ಇಂಥ 14 ವರ್ಷ ಆಗೋಯ್ತು ಬೂಸಂಗೆ. ಏನು ಬೂಸ? ಹಾಂ, ಬೂಸ ಅಂದರೆ ಜೀವನ್ ನೀನೇ. ಹ್ಯಾಪಿ ಬರ್ಡೇ. ವಾಹ್ ವಾಹ್, ಚೆನ್ನಾಯ್ತಾ ಕೇಕು? ಹ್ಯಾಪಿ ಬರ್ಡೇ. ಮತ್ತೆ ತಗೋ ಗಿಫ್ಟು ನಿಂಗೆ. ನೀನು ತಿನ್ಸು ಅಣ್ಣನ ಕೇಕ್. ನಾ ಇರಲಿ ತಡಿ, ತಗೋ ಗಿಫ್ಟ್ ಓಪನ್ ಮಾಡು. ಏನಿರ್ಬೋದು ತಡಿ, ಓಪನ್ ಮಾಡೋಕ್ಕಿಂತ ಮುಂಚೆ ಏನಿರ್ಬೋದು ಹೇಳಿ? ಏನಿರ್ಬೋದು ಗೆಸ್ ಮಾಡು, ಒಂದು ಗೆಸ್ಸು. ಏನೋ ಐಟಮ್ ಐತೆ. ಪೆನ್ನು ಪೆನ್ಸಿಲ್. ಓಪನ್ ಮಾಡು. ಪೆನ್ನು ಪೆನ್ಸಿಲು. ಸರ್ಪ್ರೈಸ್ ಇದೆ ಗೈಸ್, ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಏನೈತೆ? ನೋಡಿ ಶಾಕ್ ಆಗಿದ್ದೀನಿ. ಏನೈತೆ? 1 ವಾರ ಬೇಕು ಡಿಪ್ರೆಷನಿಂದ ಬರೋಕ್ಕೆ. ಡಿಪ್ರೆಷನ್? ಒರಿಜಿನಲ್ ಗಿಫ್ಟ್ ಕೊಡಮ್ಮ. ಅದನ್ನ ಬೇಡ, ಬೇಡವಾ ಇದು ಕೊಡೋದು? ಅಲ್ಲಿ ತಗೋ. ಇದು ಗೈಸ್ 2 ಗಿಫ್ಟ್ ಐತಿ, ಇನ್ನೊಂದು ಗಿಫ್ಟ್ ಕೊಡ್ಬೇಕಂತೆ. ಎಲ್ಲೈತಮ್ಮ? ಇದು ರೇಷನ್ ಒಳಗಡೆ ಹಾಕಿದೆ ನೋಡು. ಗೈಸ್ ಇಲ್ಲ ಐತೆ ಒರಿಜಿನಲ್ ಗಿಫ್ಟ್, ತಗೋ. ಕೇಕ್ ಏನು ಅಷ್ಟು ಚೆನ್ನಾಗಿಲ್ಲ ಕಣ. ಕೇಕ್ ತಿನ್ಸು ಅಂತ ಗಿಫ್ಟ್ ಓಪನ್ ಮಾಡ್ತೀನಾ ಫಸ್ಟು? ಏಯ್ ಅಲ್ಲಿ ಡಬ್ಬ ತೆಗಿಯೋದು ಕಣೋ, ಅದಕ್ಕೆ ಓಪನ್ ಮಾಡೋಷ್ಟರಲ್ಲಿ 1 ಅವರ್ ಆಗೋಯ್ತು. ಚೆನ್ನಾಯ್ತಾ? ಚೆನ್ನಾಯ್ತಾ? ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗಿದೆ. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಅಣ್ಣ. ಗೈಸ್ ಫೈನಲಿ ಜೀವನ್ಗೆ ಚೈನ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಫೈನಲಿ ಜೀವನ್ಗೆ ಚೈನ್ ಕೊಡಿಸ್ಬಿಟ್ಟಿದ್ದೀನಿ.
ಕೊನೆಗೂ ನಮ್ಮಮ್ಮ ಹಾಕ್ತಾವ್ರೆ ಅದನ್ನು. ಪಾ ರಾತ್ರಿ ನಿದ್ದೆ ಮಾಡಬೇಡ ಇನ್ನು. ತಡೀರಿ. ಓಹ್ ಅಪ್ಪ ಅಪ್ಪ ಚೆನ್ನಾಗಿ ಕಾಣಿಸ್ತೈತಿ. ಅಣ್ಣಗೆ ತಿನ್ಸಪ್ಪ. ಎಲ್ಲ ಆದ್ಮೇಲೆ ನಮ್ಮ ಕೇಕ್ ತಿನ್ನಿಸ್ತಾನೆ ಇವಾಗ. ನೀವು ಹೆಂಗಸೆ ಚೇನು ಅಷ್ಟಿಂದ ಚೇನ್ ಬೇಕು ಅನಿಸ್ತಿತ್ತಾ? ಚೆನ್ನಾಗಿದೆ. ಥ್ಯಾಂಕ್ ಯು ಅಣ್ಣ. ಇರಲಿ. ಸೊ ಗೈಸ್ ಇಷ್ಟೇ ಕೇಕ್ ಸೆಲೆಬ್ರೇಷನ್ ಎಲ್ಲ ಆಯಿತು. ಜಾಸ್ತಿ ಎಕ್ಸ್ಪ್ರೆಷನ್ ಇಲ್ಲ ಬೂಸೊಂದು, ನಾರ್ಮಲ್ ಸಿಂಪಲ್ ಅಷ್ಟೇ. ಯಾಕೆ ಮಗಿದ್ದವನೇ ಬಿಡಿಸ್ತಿರಲ್ಲ ಅದಕ್ಕೆ ನಂಗೆ ಡೌಟ್ ಇತ್ತು. ಏನು ನೈಟೆಲ್ಲ ಲೈಟ್ ಹಾಕೊಂಡಿದ್ರಲ್ಲ. ನನಗೆ ಗೊತ್ತು ಗಾಯ್ಸ್, ನಾನು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಸುಮ್ಮನೆ ನಾಟಕ ಹೊಡಿತವನಲ್ಲಿ. ಬಿಟ್ಟಿದ್ದ ಆಮೇಲೆ ಒಳ್ಳೆ ನಿದ್ದೆ ಬಂದಿತ್ತು. ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನಾ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು. ಮನೆ ನಾಳೆ ಪೂರ್ತಿ ನೀನೇ ವ್ಲಾಗ್ ಮಾಡಬೇಕು, ಒಂದು ದಿನ ಪೂರ್ತಿ. ನಾಳೆ ಬರ್ತಡೇ ಪೂರ್ತಿ. ಸರಿ. ಸೊ ಇಷ್ಟೇ ಗಾಯ್ಸ್ ಜೀವ ಸೆಲೆಬ್ರೇಷನ್. ಗಿಫ್ಟ್ ಕೊಟ್ಟಿದ್ದಾಯಿತು. ನೋಡಿ ಇಲ್ಲೇ ಐತೆ ಚೈನ್ ಅವನ ಹತ್ರ, ತೋರಿಸು. ವಾ ಹ್ಯಾಪಿನಾ? ನೋಡಪ್ಪ ಇವಾಗ ಇನ್ನೂ ಚೈನ್ ಬಂದ್ಬಿಡ್ತು. ಫುಲ್ ಜಾಲಿ ಇನ್ನು. ಥ್ಯಾಂಕ್ ಯು ಅಣ್ಣ. ಇರಲಿ. ಯಾರು ಕೊಡ್ಸಿರೋದು ಗೊತ್ತಾ? ಇಬ್ಬರು. ಇಲ್ಲ ನೀವು ಒಬ್ಬರೇ. ನಿಂಗೆ ಖುಷಿ ಆಯ್ತಾ? ಅಷ್ಟು ಸಾಕು ಬಿಡು. ವೀಡಿಯೋ ನೋಡಿ ಗೊತ್ತಾಯ್ತು ಅದು ಯಾರು ಕೊಡ್ಸಿರೋದು ಅಂತ. ಬನ್ನಿ ಗಾಯ್ಸ್, ಇಲ್ಲ ಮುಗಿಸೋಣ ವೀಡಿಯೋನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ನಮ್ಮ ಜೀವನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಇನ್ನು ನಾಳೆ ಏನೋ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ವಿಡಿಯೋ ನೋಡಿ. ವಿಡಿಯೋಲ್ಲ ಎಂಡ್ ಮಾಡೋಣ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ 12:05 ಸೆಲೆಬ್ರೇಷನ್ ಮುಗಿಸ್ಬಿಟ್ಟಿದ್ದೀವಿ. ಹೋಗಿ ಮಲ್ಕೊಳ್ಳೋಣ, ಚೆನ್ನಾಗಿ ಕೇಕ್ ತಿನ್ಬಿಟ್ಟು. ಬನ್ನಿ, ಬಾಯ್. ಗಾಯ್ಸ್ ನಮ್ಮ ಅಣ್ಣ ಕೊಡಿಸಿರೋದು ನಾನು ಇನ್ನೂ ಫುಲ್ ಡ್ರೀಮಿಂಗಲ್ಲೇ ಇದ್ದೀನಿ. ಏನು ನಿಜನೋ ಇಲ್ವೋ ಅಂತ ಗೊತ್ತಾಯ್ತಿಲ್ಲ. ಬಟ್ ನಾನು 3 ವರ್ಷದಿಂದ ಗೈಸ್ ಬರ್ತಡೇ ಮಾಡ್ಕೊಳಕ್ಕಾಗಿರಲಿಲ್ಲ. ನನಗೆ ಬ್ಯಾಕ್ ಟು ಬ್ಯಾಕ್ ಹುಷಾರಿರ್ತಿರ. ಬರ್ತಡೇ ಟೈಮ್ಗೆ ಕರೆಕ್ಟಾಗಿ ಹುಷಾರಿರ್ತಿರಲಿಲ್ಲ. ಸೊ ಈ ಸತಿ ನಮ್ಮ ಅಣ್ಣ ಕೊಡಿಸಿರೋದು ತುಂಬ ಖುಷಿ ಆಯ್ತಿದೆ. ನಂಗೆ ಸರ್ಪ್ರೈಸ್ ಕೊಡ್ತಿರೋದು ನಾನು ಫುಲ್ ನಮ್ಮಮ್ಮ ಮಲ್ಕೊಬಿಟ್ಟಿದ್ದೆ. ಕೊನೆಗೆ ಕರೆಕ್ಟಾಗಿ 12 ಗಂಟೆಗೆ ಎಬ್ರಿಸಿ ಕೇಕ್ ಕಟ್ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಅಲಾಟ್ ಅಣ್ಣ, ಆ್ಯಂಡ್ ಥ್ಯಾಂಕ್ ಯು ಮಮ್ಮಿ.